ಅಣ್ಣಾಮಲೈ ಮೊದಲು ಐಪಿಎಸ್ ಆಫೀಸರ್ ಆಗಿದ್ದವರು. ನಂತರ ರಾಜಕೀಯಕ್ಕೆ ಬಂದು ಬಿಜೆಪಿ ಸೇರಿ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರಾದರು. ಅಣ್ಣಾಮಲೈ ಅನೇಕರಿಗೂ ನಿರೀಕ್ಷೆಯಾಗದಂಥ ರಾಜಕೀಯ ಅಲೆ ಸೃಷ್ಟಿಸಿದರು. ಅವರು ಭ್ರಷ್ಟಾಚಾರವನ್ನು ತೀವ್ರವಾಗಿ ಟೀಕಿಸಿದರು, ಡಿಎಂಕೆಗೆ ನೇರ ಸವಾಲನ್ನು ಹಾಕಿದರು ಮತ್ತು ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷವನ್ನು ಹಿಂದೆಂದಿಗಿಂತಲೂ ಹೆಚ್ಚು ಗೋಚರವಾಗುವಂತೆ ಮಾಡಿದರು. ಅವರ ಬೆಂಬಲಿಗರು ಅವರು ಬಿಜೆಪಿಯನ್ನು ಕೇವಲ ಮೈತ್ರಿ ಪಕ್ಷ ಅಲ್ಲದೆ ಸ್ವತಂತ್ರ ಶಕ್ತಿಯಾಗಿ ಕಟ್ಟುತ್ತಿದ್ದಾರೆ ಎಂದು ನಂಬಿದ್ದರು. ಆದರೆ ಅಚಾನಕ್ ಬಿಜೆಪಿ ಹೈಕಮಾಂಡ್ ಆಟದ ನಿಯಮವನ್ನೇ ಬದಲಿಸಿತ್ತು. ದೆಹಲಿ ನಾಯಕತ್ವವು ವಿಶೇಷವಾಗಿ ಎಐಡಿಎಂಕೆಯೊಂದಿಗೆ ಇನ್ನಷ್ಟು ಬಲವಾದ ಮೈತ್ರಿ ರಾಜಕೀಯವನ್ನು ಬಯಸಿತ್ತು. ಅಣ್ಣಾಮಲೈ ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ತ್ಯಜಿಸಬೇಕಾಯಿತು ಮತ್ತು ಚುನಾವಣಾ ಪ್ರಚಾರದಿಂದ ಅವರನ್ನು ಪಕ್ಕಕ್ಕಿರಿಸಲಾಯಿತು. ಬಿಜೆಪಿ ಎಐಡಿಎಂಕೆ ನಾಯಕರ ಮಾತನ್ನು ಕೇಳಿ ಅಣ್ಣಾಮಲೈ ಅವರನ್ನು ಪ್ರಚಾರದಿಂದ ದೂರ ಮಾಡಿತ್ತು. ಇದರ ಪರಿಣಾಮವಾಗಿ ಇತ್ತೀಚಿನ ಚುನಾವಣೆಯಲ್ಲಿ ಬಿಜೆಪಿ ಕೇವಲ 2% ವೋಟ್ ಶೇರ್ ಪಡೆದಿತ್ತು. ಈಗ ಕೆಲವು ಬಿಜೆಪಿ ನಾಯಕರು ಅಣ್ಣಾಮಲೈ ಅವರನ್ನು ಪಕ್ಕಕ್ಕಿರಿಸಿ ದೊಡ್ಡ ತಪ್ಪು ಮಾಡಿದೆವು ಎಂದು ಭಾವಿಸುತ್ತಿದ್ದಾರೆ.